ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಿತಾ. ಸೊ 10ನೇ ಮುಗಿಸಿ ಮುಂದೇನು ಮಾಡಬೇಕು ಎಂದು ಗೊಂದಲದಲ್ಲಿದ್ದೀರಾ ಅಂದ್ರೆ ಈ ವಿಡಿಯೋ ನಿಮಗಾಗಿ. ಸೊ 10ನೇ ನಂತರ ನೀವು ತಪ್ಪು ಆಯ್ಕೆಗಳನ್ನು ಮಾಡಬಾರದು, ಯಾಕಂದ್ರೆ ಇದು ಒಂದು ದೊಡ್ಡ ತಪ್ಪು ಆದ್ರೆ ನಿಮ್ಗೆ ವರ್ಷಗಟ್ಟಲೆ ವ್ಯರ್ಥವಾಗುತ್ತದೆ. ಸೊ 10ನೇ ತರಗತಿ ನಂತರ ಏನ್ ಮಾಡಬಹುದು? ಸೊ ಅದರಲ್ಲಿ 4 ಆಪ್ಷನ್ಸ್ ನಾನು ಹೇಳ್ತೀನಿ. ಫಸ್ಟ್ ಬಂದು ನೀವು ಸೈನ್ಸ್ ಮಾಡಬಹುದು. ಸೈನ್ಸ್ ಅಂದ್ರೆ ಯಾವ್ದು ಇಂಟ್ರೆಸ್ಟ್ ಜಾಸ್ತಿ ಪ್ರೆಷರ್ ಇರುತ್ತೆ, ಬಟ್ ಸೈನ್ಸ್ ಅಲ್ಲಿ ನಿಮಗೆ ಡಿಫ್ರೆಂಟ್ ಆದ ಫೀಲ್ಡ್ಸ್ ಹೋಗಬಹುದು, ಲೈಕ್ ಮೆಡಿಕಲ್ ಹೋಗಬಹುದು, ಇಂಜಿನಿಯರಿಂಗ್ ಮಾಡಬಹುದು. ಸೆಕೆಂಡ್ ಆಪ್ಷನ್ ಬಂದು ನೀವು ಕಾಮರ್ಸ್ ಮಾಡಬಹುದು. ನಿಮ್ಗೆ ಹಣ ಮತ್ತು ಬಿಸ್ನೆಸ್ ರಿಲೇಟೆಡ್ ಮಾರ್ಕೆಟಿಂಗ್ ಇಂಟ್ರೆಸ್ಟ್ ಇದ್ರೆ ನೀವು ಕಾಮರ್ಸ್ ತಗೊಳ್ಬಹುದು. ಸೊ ಇದರಿಂದ ನಿಮ್ಗೆ ಡಿಫ್ರೆಂಟ್ ಆದ ಕೆಲಸ ಸಿಗುತ್ತದೆ. ಮೂರನೇ ಆಪ್ಷನ್ ಬಂದು ಆರ್ಟ್ಸ್ ಅಂದ್ರೆ ನಿಮಗೆ ಇಂಟ್ರೆಸ್ಟೆಡ್ ಆನ್ ಡಿಪ್ಲೊಮಾ ಕೋರ್ಸ್ ಮಾಡಬಹುದು, ಟೀಚಿಂಗ್ ರಿಲೇಟೆಡ್, ಜರ್ನಲಿಸಮ್ ಅದು ಮಾಡಬಹುದು. ಅಂಡ್ 4ನೇ ಬಂದು ಸ್ಕಿಲ್ ಬೇಸ್ಡ್, ಅಂದ್ರೆ ನೀವು ಯಾವುದ್ರಲ್ಲಿ ಒಳ್ಳೆ ಸ್ಕಿಲ್ ಇಂಟ್ರೆಸ್ಟ್ ಇದ್ದೀರಾ, ಅಂದ್ರೆ ಸ್ಕಿಲ್ ಬೇಸ್ಡ್ ಅಂತ ಹೇಳ್ತೇವೆ. ಲೈಕ್ ಎಡಿಟಿಂಗ್ ಮಾಡೋದು ಸ್ಕಿಲ್ಸ್ ಇದೆ ನಿಮ್ಗೆ, ನಿಮ್ಗೆ ಒಂದು ಸ್ಕಿಲ್ ಇರುತ್ತೆ, ಅದರ ಡಿಪ್ಲೊಮಾ, ITI ಆ ರೀತಿ ಎಲ್ಲ ಮಾಡಬಹುದು. ಸೊ ಇದರ ಬಗ್ಗೆ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೇನೆ, ಅದರಲ್ಲಿ ನೀವು ಹೋಗಿ ನೋಡ್ಕೊಳ್ಳಿ. ನನ್ನ ವಿಡಿಯೋ ನನ್ನ ಚಾನೆಲ್ ಕೆಳಗಡೆ ಇದೆ. ಸೊ ನಿಮ್ಗೆ ಇಷ್ಟ ಆದ್ರೆ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.